ಹಿಂದಿನ ಸಂಚಿಕೆಯಲ್ಲಿ ಸಮರ್ಥ್ಗೆ ಹುಡುಗಿಯರ ಮೇಲಿರೋ ರೆಸ್ಪೆಕ್ಟ್ನ ನೋಡಿದ ಸಮನ್ವಿಗೆ ಅವನ ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ. ನೈಟ್ ಸಮನ್ವಿತಾಗೆ ಫೋನ್ ಮಾಡ್ತಾನೆ ಸಮರ್ಥ್. ಹಾಯ್ ಸಮನ್ವಿ, ಏನು ಮಾಡ್ತಾ ಇದೆಯಾ, ಊಟ ಆಯಿತಾ ಅಂತ ಕೇಳ್ತಾನೆ. ಅಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ತಲೆ ಮೇಲೆ ಕೂತ್ಕೊಬಿಡ್ತೀರಾ ಅಲ್ವಾ, ಯಾಕೆ ಇವಾಗ ಫೋನ್ ಮಾಡಿದ್ರಿ ನನಗೆ ಅಂತ ಕೇಳ್ತಾಳೆ ಸಮನ್ವಿ. ನಾನೇನೋ ನಮ್ಮ ಸಮನ್ವಿತ ನನಗೆ ಹೆಲ್ಪ್ ಮಾಡ್ತಾಳೆ ಅಂತ ಕೇಳೋಣ ಅಂದ್ಕೊಂಡು ಫೋನ್ ಮಾಡಿದ್ರೆ ನೀವು ಹೀಗೆ ಮಾತಾಡ್ತೀರಲ್ಲ. ಇರಲಿ ಬಿಡಿ, ಜನ ಹಾಗೆ ಹೆಲ್ಪ್ ತಗೋತಾರೆ, ರಿಟರ್ನ್ ಹೆಲ್ಪ್ ಕೊಡಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಅಂತಾನೆ. ಅದನ್ನು ಕೇಳಿದ ಸಮನ್ವಿತ, ಓಕೆ ಓಕೆ, ಓವರ್ ಆ್ಯಕ್ಟಿಂಗ್ ಬೇಡ, ಏನು ಹೇಳಿ ಅಂತ ಕೇಳ್ತಾಳೆ. ಅದು ನಾಳೆ ನಾನು ಸ್ಟುಡಿಯೋಗೆ ಹೋಗೋದಿದೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡು ಹೋಗಬೇಕು. ನನ್ನ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವೇನೂ ಬೇಜಾರಿಲ್ಲ ಅಂದರೆ ನೀವೇ ನಮ್ಮ ಮನೆ ಹತ್ರ ಬಂದು ನನ್ನ ಪಿಕಪ್ ಮಾಡ್ತೀರಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ನಾನು ಮಾಡಿದ ಹೆಲ್ಪ್ ಮರಿಬೇಡಿ, ಈಗ ನಿಮ್ಮ ಸರ್ದಿ, ನೀವು ನಾನು ಮಾಡಿದ ಹೆಲ್ಪಿಗೆ ರಿಟರ್ನ್ ಗಿಫ್ಟ್ ಮಾಡಬೇಕು ಅಂತ ಕೇಳ್ತಾನೆ. ಅಲ್ಲ, ನಾನೇ ಯಾಕೆ ಬರಬೇಕು ಅಂತ, ನಿಮಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ವಾ, ನನಗೆ ಯಾಕೆ ಫೋನ್ ಮಾಡಿ ತಲೆ ತಿಂತೀರಾ, ಹೋಗಲಿ, ನಿಮ್ಮ ಹತ್ರ ಹೆಲ್ಪ್ ತೊಗೊಂಡಿದ್ದ ತಪ್ಪಿಗೆ ನಾನು ಇದೊಂದು ಹೆಲ್ಪ್ ಮಾಡಿಬಿಡ್ತೀನಿ, ಇನ್ನು ಯಾವತ್ತೂ ನೀವು ನನಗೆ ಫೋನ್ ಮಾಡಬಾರ್ದು, ಹೆಲ್ಪ್ ಕೇಳಬಾರ್ದು, ಓಕೆನಾ, ಡೀಲಾ ಅಂತಾಳೆ. ಓಕೆ ಡೀಲ್ ಅಂತಾನೆ ಸಮರ್ಥ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಮನ್ವಿತಾ ಸಮರ್ಥ್ ಹೇಳಿದ ಅಡ್ರೆಸ್ಗೆ ಬರ್ತಾಳೆ. ಹಾಯ್ ಸಮನ್ವಿ, ಬನ್ನಿ ಒಳಗೆ, ಇದೇ ನನ್ನ ಪ್ಯಾಲೇಸ್, ನಿಮ್ಮ ಮನೆ ಅಷ್ಟು ದೊಡ್ಡದಲ್ಲದೆ ಇರಬಹುದು, ಆದರೂ ಚೆನ್ನಾಗಿಟ್ಕೊಂಡಿದ್ದೀನಿ, ಬನ್ನಿ ಒಳಗೆ ಅಂತ ಕರೀತಾನೆ. ಇಟ್ಸ್ ಓಕೆ, ಮನೆಗಿಂತ ಮನಸ್ಸು ಶುದ್ಧವಾಗಿರೋದೇ ಮುಖ್ಯ ಅಲ್ವಾ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಒಳಗೆ ಬರ್ತೀನಿ, ಈಗ ಹೊರಡೋಣ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ತಾಳೆ ಸಮನ್ವಿತಾ. ಓಕೆ ಹೋಗೋಣ ಅಂತೇಳಿ ಇಬ್ಬರು ಹೊರಡ್ತಾರೆ. ಹೀಗೆ ಕಾರಲ್ಲಿ ಹೋಗ್ತಾ ಇರುವಾಗ ಸಮನ್ವಿಗೆ ಧ್ರುವ್ನ ಕಾರ್ ಹೋಗ್ತಿರೋದು ಕಾಣಿಸುತ್ತೆ. ಧ್ರುವ್ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆಗ ಸಮರ್ಥ್, ರೀ 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 ಎಲ್ರಿ ಹೋಗ್ತಿದ್ದೀರಾ, ನನ್ನ ಸ್ಟುಡಿಯೋ ಅಡ್ರೆಸ್ ಇದೆಲ್ಲ, ನಾನು ಹೇಳಿದ ಅಡ್ರೆಸ್ ಏನು, ನೀವು ಹೋಗ್ತಿರೋ ಅಡ್ರೆಸ್ ಏನು, ಕೊಡಿ, ನಿಮಗೆ ಡ್ರೈವಿಂಗ್ ಬರಲ್ಲ ಅಂದರೆ ನಾನೇ ಡ್ರೈವ್ ಮಾಡ್ತೀನಿ ಅಂತಾನೆ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಎಷ್ಟು ಮಾತಾಡ್ತೀರಾ ಅಂತ ರೇಗಾಡ್ತಾಳೆ ಸಮನ್ವಿ. ಅವಳ ಮಾತಿಗೆ ಹೆದರ್ಕೊಂಡು ಗಪ್ ಚುಪ್ ಅಂತ ಒಂದು ಮಾತು ಆಡದೆ ಹಾಗೆ ಕೂತ್ಕೊಬಿಡ್ತಾನೆ ಸಮರ್ಥ್. ಧ್ರುವ್ನ ಕಾರ್ ಇವಾಗ ಮಾಲ್ನ ಬಳಿ ಬರುತ್ತೆ. ಕಾರಿನಿಂದ ಧ್ರುವ್ ಮತ್ತು ಭುವಿ ಇಬ್ಬರು ಕೆಳಗಿಳಿತಾರೆ. ಇದನ್ನು ನೋಡಿ ಸಮನ್ವಿತಾಗೆ ತುಂಬಾನೇ ಕೋಪ ಬರುತ್ತೆ. ಈ ಧ್ರುವ್ ಯಾಕೆ ಭುವಿನ ಕರ್ಕೊಂಡು ತಿರುಗ್ತಾ ಇದ್ದಾನೆ, ಇವ್ರು ಏನು ಮಾಡ್ತಾರೆ ಅಂತ ನಾನು ನೋಡಲೇಬೇಕಲ್ಲ ಅಂತ ಇವಳು ಕಾರಿನ ಅಲ್ಲೇ ಪಾರ್ಕ್ ಮಾಡಿ ಕೆಳಗಿಳಿತಾಳೆ. ಸಮರ್ಥ್ ಏನಾಗ್ತಿದೆ ಅಂತ ಅರ್ಥನೇ ಆಗದೆ ಇವಳನ್ನೇ ನೋಡ್ತಾ ಕಾರೊಳಗೆ ಕೂತಿರ್ತಾನೆ. ನೀವೇನ್ರಿ ಇನ್ನೂ ಅಲ್ಲೇ ಕೂತ್ಕೊಂಡಿದ್ದೀರಾ, ಬನ್ನಿ ನನ್ನ ಫಾಲೋ ಮಾಡಿ, ಇಳಿರಿ ಕೆಳಗೆ ಅಂತ ಬೈದು ಕರ್ಕೊಂಡು ಹೋಗ್ತಾಳೆ. ಹೋಗಿ ನೋಡಿದ್ರೆ ಧ್ರುವ್ ಮತ್ತು ಭುವಿ ಇಬ್ಬರು ಮೂವಿಗೆ ಹೋಗ್ತಾ ಇದ್ದಾರೆ. ಸಮನ್ವಿ ಇದನ್ನು ನೋಡ್ತಾ, ರೀ ಸಮರ್ಥ್, ಹೋಗಿ 2 ಟಿಕೆಟ್ ತೊಗೊಬನ್ನಿ, ಈಗಲೇ ಹೋಗಿ ಅಂತಾಳೆ. ಸಮರ್ಥ್ಗೆ ಫುಲ್ ಖುಷಿಯಾಗ್ಬಿಡುತ್ತೆ. ಏನಪ್ಪ ಸಡನ್ನಾಗಿ ಲಡ್ಡು ಬಂದು ಬಾಯಿಗೆ ಬೀಳ್ತಾ ಇದೆಯಲ್ಲ, ಸಮನ್ವಿತಾನೇ ಮೂವಿಗೆ ಹೋಗೋಣ ಅಂತಿದ್ದಾಳೆ, ಓಕೆ ಓಕೆ ಈಗಲೇ ತೊಗೊಬರ್ತೀನಿ ಅಂತ ಖುಷಿಯಿಂದ ಓಡ್ತಾನೆ ಸಮರ್ಥ್. ಸಮನ್ವಿತಾ ಈಗ ಭುವಿ ಕಣ್ಣಿಗೆ ಬಿದ್ದುಬಿಡ್ತಾಳೆ. ಸಮನ್ವಿತಾನ ನೋಡಿದ ಭುವಿ ಇವಳಿಗೆ ಇನ್ನೂ ಜಲಸ್ ಬರಲಿ ಅಂತ ಧ್ರುವ್ನ ಕೈಗೆ ತನ್ನ ಕೈ ಸೇರಿಸಿ ಬಿಗಿಯಾಗಿ ಅವನ ತೋಳನ್ನು ಹಿಡ್ಕೋತಾಳೆ. ಆದರೆ ಧ್ರುವ್ಗೆ ಸಮನ್ವಿತಾ ಬಂದಿರೋದು ಗೊತ್ತಿರಲ್ಲ. ಹೇ ಭುವಿ, ಎಲ್ಲಿ ಭುವನ್, ಸಮನ್ವಿತಾ ಎಲ್ಲರೂ ಬಂದಿರ್ತಾರೆ ಅಂತ ಹೇಳಿ ಮೂವಿಗೆ ಕರ್ಕೊಬಂದೆ, ಒಂದು ಫೋನ್ ಮಾಡಿ ಕೇಳೋಕ್ಕೂ ನೀನು ಬಿಡಲಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಅವರು ಅಂತ ಕೇಳ್ತಾನೆ. ಇನ್ನೇನು ಬರ್ತಾ ಇದ್ದಾರೆ ಆನ್ ದ ವೇ, ನೀನು ಸುಮ್ಮನೆ ಮೂವಿನ ಎಂಜಾಯ್ ಮಾಡು ಅಂತಾಳೆ ಭುವಿ. ಸ್ವಲ್ಪ ಸಮಯದ ನಂತರ ಭುವಿ, ಸಮನ್ವಿತಾ ಏನು ಮಾಡ್ತಾ ಇದ್ದಾಳೆ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದಾಳಾ ಏನು ಅಂತ ಸಮನ್ವಿತಾ ಕೂತಿದ್ದ ಕಡೆಗೆ ತಿರುಗಿ ನೋಡ್ತಾಳೆ. ಅವಳ ಪಕ್ಕ ಸಮರ್ಥ್ ಇರೋದನ್ನು ನೋಡಿ
ಅವಳ ತಲೆಯಲ್ಲಿ ಏನೋ ಯೋಚನೆಗಳು ಓಡುತ್ತೆ. ಆಗ ಸಡನ್ ಆಗಿ ಅವಳು ಧ್ರುವ್ನ, ಹೇ ಧ್ರುವ್ ಧ್ರುವ್, ಈ ಕಡೆ ನೋಡು ಇಲ್ಲಿ, ಅಲ್ಲಿ ಕೂತಿರೋ ಹುಡುಗಿ ಸಮನ್ವಿತಾ ಥರನೇ ಕಾಣಿಸ್ತಾ ಇದ್ದಾಳೆ ಅಲ್ವಾ, ಅವಳ ಪಕ್ಕ ಇರೋದು ಭುವನ್ ಅಲ್ಲ, ಸಮರ್ಥ್. ನೋಡು ಸಮನ್ವಿ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ, ಫಾರಿನ್ ಹೋಗಿ ನಮ್ಮ ಇಂಡಿಯಾ ಕಲ್ಚರ್ನೇ ಬಿಟ್ಬಿಟ್ಟಿದ್ದಾಳೆ ಅಲ್ವಾ. ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂತ ಅದು ಯಾರೋ ಹುಡುಗನ್ನ ಕರ್ಕೊಂಡು ಕೂತಿದ್ದಾಳೆ. ನೋಡಿದ್ರು ಎಷ್ಟು ಚೇಂಜ್ ಆಗಿದ್ದಾಳೆ ಅವಳು ಅಂತ ಅಂತ ಅವನ ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸಮರ್ಥ್ ಜೊತೆ ಸಮನ್ವಿ ಇರೋದನ್ನು ನೋಡಿ ತುಂಬಾ ಜಲಸ್ ಫೀಲ್ ಆಗ್ತಾನೆ ಧ್ರುವ್. ಅವನಿಗೆ ಕರೆಕ್ಟಾಗಿ ಫಿಲಮ್ ಕೂಡ ನೋಡೋಕ್ಕೆ ಆಗ್ತಾ ಇಲ್ಲ. ಮೂವಿ ಮಧ್ಯದಲ್ಲೇ ಹೊದ್ದು ಹೊರಗೆ ಬರ್ತಾನೆ. ಹೇ ನಿಂತ್ಕೋದ್ರು, ನಾನು ಬರ್ತೀನಿ ಅಂತ ಅವನ ಹಿಂದೆ ಓಡ್ತಾಳೆ ಭುವಿ. ಇಬ್ಬರು ಹೋಗಿದ್ದು ನೋಡಿ ಸಮನ್ವಿತಾ ಕೂಡ ಅಲ್ಲಿಂದ ಎದ್ದು ಬರ್ತಾಳೆ. ಸಮರ್ಥ್ಗೆ ಇಲ್ಲಿ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅವನು ಪಾಪ್ಕಾರ್ನ್ ತಿಂತ ಮೂವಿ ನೋಡ್ತಾ ಇದ್ದವನು, ಹೇ ಹೇ ಸಮನ್ವಿ ನಿಂತ್ಕೊಳ್ರಿ, ಈ ಕರ್ಕೊಬಂದು ಒಬ್ಬನೇ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಇದೊಂದು ಸ್ವಲ್ಪ ತಿನ್ಕೊಬಿಡ್ತೀನಿ ಇರ್ರಿ, ಹೋಗಬೇಡಿ ಅಂತ ಹೇಳಿ ಓಡ್ತಾನೆ. ಧ್ರುವ್ ಸಮನ್ವಿತಾ ಹೊರಬರುವುದನ್ನೇ ನೋಡ್ತಾ ನಿಂತಿರ್ತಾನೆ. ಅವಳು ಹೊರ ಬರ್ತಿದ್ದ ಹಾಗೆ, ಬರಬೇಕು ಅಮ್ಮವರು, ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಹಳೆ ಫ್ರೆಂಡ್ನೇ ಮರ್ತು ಬಿಟ್ಟಿದ್ದೀರಾ ಅಲ್ವಾ. ನೀನು ಭುವನ್ ಮೂವಿಗೆ ಬರ್ತೀರಾ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನನ್ನನ್ನು ಇಲ್ಲಿ ಕರೆಸ್ತಾರೆ. ಈಗ ನೋಡಿದ್ರೆ ಇವ್ನು ಯಾರ ಜೊತೆನೋ ಫಿಲಮ್ ನೋಡ್ತಿದ್ಯಲ್ಲ ಸಮನ್ವಿ ಅಂತ ಕೇಳ್ತಾನೆ ಧ್ರುವ್. ಏನು, ನಾನು ಮೂವಿ ಪ್ಲ್ಯಾನ್ ಮಾಡಿದ್ನಾ? ನಾನು ಯಾವ ಮೂವಿನೂ ಪ್ಲ್ಯಾನ್ ಮಾಡಿಲ್ಲ. ಏನೇನೋ ಬಾಯಿಗೆ ಬಂದಾಗೆ ಮಾತಾಡಬೇಡಾದ್ರು. ನೀವಿಬ್ಬರೇ ನನಗೆ ಹೇಳಿದೆ ಕದ್ದು ಮುಚ್ಚಿ ಮೂವಿಗೆ ಬಂದಿರೋದು. ನಿಮ್ಮಿಬ್ಬರನ್ನ ನೋಡಿ ನಾನು ಇಲ್ಲಿಗೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನೀನು ನೋಡಿದ್ರೆ ನನಗೆ ಕೇಳ್ತಿದ್ಯಲ್ಲ ಅಂತಾಳೆ ಸಮನ್ವಿತಾ. ಹೇ ಜಸ್ಟ್ ಶಟ್, ಕದ್ದು ಮುಚ್ಚಿ ಬರೋ ನೆಸೆಸಿಟಿ ನನಗಿಲ್ಲ. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಸಮನ್ವಿ? ಕಾಲೇಜ್ ಫಸ್ಟ್ ಡೇ ಆ ಭುವನ್ ಜೊತೆ ಬಂದೆ, ರಿಟರ್ನ್ ಈ ಸಮರ್ಥ್ ಜೊತೆ ಹೋದೆ, ಮತ್ತು ಇವತ್ತು ಮತ್ತೆ ಇವನ ಜೊತೆ ಇದೆಯಾ? ಹೇಳ್ಕೊಡೋದು ಮಾತ್ರ ನೀನು ನನ್ನ ಬೆಸ್ಟ್ ಫ್ರೆಂಡ್ ಧ್ರುವ್, ನೀನು ನೆನ್ಪು ಮಾಡ್ಕೊಳ್ದೇ ಇರೋ ದಿನಗಳೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಸುಳ್ಳು ಹೇಳಿದ್ಯಾ. ನಾಟಕ ಮಾಡ್ತಿದ್ಯಾ ಅಲ್ವಾ? ನಮ್ಮ ಫ್ರೆಂಡ್ಶಿಪ್ ಎಲ್ಲ ಸುಳ್ಳು, ನಾಟಕ. ಈಗ ಅರ್ಥ ಆಗ್ತಾ ಇದೆ ನನಗೆ ಅಂತಾನೆ ಧ್ರುವ್. ಭುವಿ ಮಧ್ಯದಲ್ಲಿ ಮಾತಾಡ್ತಾ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ, ಹೌದು ಧ್ರುವ್, ನೀನು ಹೇಳ್ತಿರೋದು ಸರಿಯಾಗಿದೆ. ಮೊದಲೇ ಫಾರಿನಲ್ಲಿ ಸ್ಟಡಿ ಮಾಡಿ ಬಂದವಳು, ಅಲ್ಲಿ ಯಾರು ಫ್ರೆಂಡ್ಸ್ ಇರಲ್ವಾ, ನೀನೇ ಹೇಳು. ನೀನು ಸುಮ್ಮನೆ ಇವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಿದ್ದೆ. ನನಗೆ ಅವತ್ತಿಂದ ಹೇಳ್ತಿದ್ದೆ ಅಲ್ವಾ ಇವಳು ಸರಿ ಇಲ್ಲ ಅಂತ. ನೀನೇ ನನ್ನ ಮಾತನ್ನ ನಂಬಲಿಲ್ಲ. ಈಗ ನಿನ್ನ ಕಣ್ಮುಂದೆನೇ ಪ್ರೂವ್ ಆಯಿತು ನೋಡು. ಭುವಿ ಇಷ್ಟೆಲ್ಲ ತನ್ನ ಬಗ್ಗೆ ಮಾತಾಡ್ತಿರೋದನ್ನು ನೋಡಿದ ಸಮನ್ವಿತಾಗೆ ತುಂಬಾ ಕೋಪ ಬಂದು ಅವಳ ಕೆನ್ನೆಗೆರಡು ರಪ್ ಅಂತ ಬಾರಿಸ್ತಾಳೆ. ಇದನ್ನು ನೋಡಿದ ಧ್ರುವ್ಗೆ ತುಂಬಾ ಕೋಪ ಬರುತ್ತೆ. ನನ್ನ ಕಣ್ಮುಂದೆನೇ ನನ್ನ ಫ್ರೆಂಡ್ಗೆ ಹೊಡಿತೀಯ? ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಅವಳೇನು ತಪ್ಪಾಗಿ ಹೇಳಿದ್ಲು? ಅವಳು ಸರಿಯಾಗೇ ಹೇಳಿದಾಳೆ ಅಂತ ಅವಳ ಕೆನ್ನೆಗೆನೆ ರಿಟರ್ನ್ ಹೊಡೆಯೋಕ್ಕೆ ಹೋಗ್ತಾನೆ. ಅವನ ಕೈಯನ್ನು ಅಡ್ಡ ಹಿಡಿತಾನೆ ಸಮರ್ಥ್. ನೋಡು ಧ್ರುವ್, ಜಾಸ್ತಿ ಆಡ್ತಿದ್ಯಾ, ಇಲ್ಲಿ ಎಲ್ಲ ಸೀನ್ ಕ್ರಿಯೇಟ್ ಮಾಡೋದು ಬೇಡ, ಸಮಾಧಾನ ತಂದ್ಕೊ, ನಡಿ ಅಂತಾನೆ. ನೀನು ಯಾರೋ ಹೇಳೋಕ್ಕೆ? ಹೋಗು, ನೀ ಮೊದಲೇ ದುಡ್ಡಿಲ್ಲ, ದುಡ್ಡಿಗೋಸ್ಕರ ಇವಳು ಹಿಂದೆ ಬಿದ್ದಿದ್ಯಾ ಅಲ್ವಾ? ನನಗೆಲ್ಲ ಗೊತ್ತು ಅಂದ್ಕೊಂಡು ಕೋಪ ಮಾಡಿಕೊಂಡು ಹೊರಟೋಗ್ತಾನೆ. ತುಂಬಾ ಸೆನ್ಸಿಟಿವ್ ಆದ ಸಮನ್ವಿತಾ ಅಳ್ತಾ ಇರ್ತಾಳೆ. ಸಾರಿ ಸಮರ್ಥ್, ನೀವು ಬೇಜಾರಾಗಬೇಡಿ, ನಾನು ಕ್ಯಾಬ್ನಲ್ಲೇ ಹೋಗ್ತೀನಿ, ನನ್ನ ಕಾರ್ ನೀವೇ ತೊಗೊಂಡು ಹೋಗಿ, ನಾಳೆ ರಿಟರ್ನ್ ಮಾಡಿ ಅಂತ ಹೊರಡ್ತಾಳೆ. ಆಗ ಸಮರ್ಥ್, ಸಮನ್ವಿ ನಿಂತ್ಕೊಳ್ಳಿ ಪ್ಲೀಸ್, ನಿಂತ್ಕೊಳ್ಳಿ ಅಂತಾನೆ. ಪ್ಲೀಸ್ ಸಮರ್ಥ್, ಆಗಿದ್ದೆಲ್ಲ ಸಾಕಾಗಿಲ್ವಾ? ಲೀವ್ ಮಿ ಅಲೋನ್, ಇನ್ನು ಮುಂದೆ ನನ್ನ ಹಿಂದೆ ಬೀಳಬೇಡಿ ಪ್ಲೀಸ್ ಅಂತ ಹೇಳಿ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಮುಂದೇನಾಗುತ್ತೆ? ಭುವಿ ಮಾಡಿರೋ ಪ್ಲ್ಯಾನ್ ಧ್ರುವ್ಗೆ ಗೊತ್ತಾಗುತ್ತಾ? ಸಮನ್ವಿತಾದು ಏನು ತಪ್ಪಿಲ್ಲ ಅಂತ ಅವನಿಗೆ ಗೊತ್ತಾದ ಮೇಲೆ ಏನು ಮಾಡ್ತಾನೆ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ.
ಕಡೆ ತನಕ ಸ್ಟೋರಿ ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.